ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿವೇದಿತಾ ವ್ಲಾಗ್ಸ್. ನಾನಿವತ್ತು ನಮ್ಮ ಅಕ್ಕನ ಮನೆಗೆ ಹೊರಟಿದ್ದೀನಿ. ನಮ್ಮ ಅಕ್ಕ ಅಂದರೆ ನಮ್ಮ ಅರ್ಚನಕ್ಕ ಅಂತ. ಸೊ ಅವರು ನಮ್ಮ ಅಜ್ಜಿ ಮಗಳು, ಅಂದರೆ ನಮ್ಮ ಅಮ್ಮನ ಚಿಕ್ಕಮ್ಮನ ಮಗಳು. ಸೊ ಅವ್ರ ಮನೆ ಇನ್ವೈಟ್ ಮಾಡಿದರು. ನಾನು ಅಮ್ಮನ ಮನೆಗೆ ಹೋಗಿದ್ನಲ್ವ, ಸೊ ಅವಾಗ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ಎಲ್ಲರೂ ಸೇರ್ತಾ ಇದ್ದೀವಿ, ಬಾ ಅಂತ ಹೇಳಿ. ನಮ್ಮಮ್ಮ ಎಲ್ಲರೂ ಬರ್ತಿದ್ದಾರೆ, ನೀನು ಬಾ ಅಂತ ಹೇಳಿ ಕರಿತಿದ್ದಾರೆ. ನಾನು ಹೊರಟಿರಲಿಲ್ಲ, ಬಟ್ ಇವಾಗ ನನಗೂ ಮನಸ್ಸು ತಡಿಲಿಲ್ಲ. ಸೊ ಅದಕ್ಕಾಗಿ ನಾನು ಕೂಡ ಹೋಗ್ತಾ ಇದ್ದೀನಿ ಮಗಳು ಕರ್ಕೊಂಡು ಬಸ್ಸಲ್ಲಿ. ನನ್ನ ಹಸ್ಬೆಂಡ್ ಇವಾಗ ಡ್ರಾಪ್ ಮಾಡ್ತಾರೆ ಬಸ್ ಸ್ಟ್ಯಾಂಡಿಗೆ. ಸೊ ಹೋಗಿ ಅವ್ರಿಗೆ ಸರ್ಪ್ರೈಸ್ ಮಾಡೋಣ. ನಮ್ಮ ಅಮ್ಮಂಗೂ ಗೊತ್ತಿಲ್ಲ, ನಮ್ಮ ಅಕ್ಕಂಗೂ ಗೊತ್ತಿಲ್ಲ, ಇವ್ರಿಗೂ ಹೇಳ್ಬಾರ್ದು ಅಂತಲೇ ಇದೆ. ಬಟ್ ನಮ್ಮ ದಿನೇಶ್ ಅಂಕಲ್ ಅವಾಗ ಫೋನ್ ಮಾಡ್ತಾನೆ ಇದ್ದರು. ಸೊ ಬಾ ನೀನು ಅಂತ. ಸರಿ, ಅವ್ರಿಗೆ ಡಿಸಪಾಯಿಂಟ್ ಆಗುತ್ತೆ ಅಂತ ಹೇಳಿ ನಾನು ಬರ್ತೀನಿ, ಬಟ್ ಯಾರಿಗೂ ಹೇಳ್ಬೇಡಿ ಅಂತ ಹೇಳಿದ್ದೀನಿ. ಬನ್ನಿ, ಅವರು ಸರ್ಪ್ರೈಸ್ ಆಗ್ತಾರಾ? ಅವ್ರಿಗೆ ಮೊದಲೇ ಗೆಸ್ ಮಾಡಿದ್ರ? ಸ್ವಲ್ಪ ನಮ್ಮದು ಮನಸ್ಸು ನಾನು ಅಂದ್ಕೊಂಡಿದ್ದು ನಮ್ಮ ಅಕ್ಕನೂ ಅಂದ್ಕೊತಾಳೆ, ನನ್ನ ತಮ್ಮಂಗೆ 3 ಜನಕ್ಕೂ ಫ್ಲ್ಯಾಶ್ ಆಗುತ್ತೆ. ಸೊ ಹಾಗಾಗಿ ಇದು ಗೊತ್ತಿರ್ಬೋದು, ನಮ್ಮ ಅಕ್ಕ ಗೆಸ್ ಮಾಡಿದ್ದೀನಿ ಅಂತ ಹೇಳ್ತಾಳೆ. ಯಾಕಂತ ಅಂದರೆ ಅವಳು ಬಾ ಅವಳು ಫೋನ್ ಮಾಡಿ ಹಿಂಸೆ ಕೊಡ್ತಿದ್ದಾಳೆ. ನಮ್ಮ ಅಮ್ಮನಿಗೆ ಗೊತ್ತಿರಲ್ಲ, ಯಾಕಂದರೆ ನಾನು ದೂರ ಆಯಿತು, ಇಲ್ಲಿಂದ ಬಂದು ಮೈಸೂರಿಗೆ ಹೋಗಿ ಮೈಸೂರಿಂದ ಕೇರ್ನಗರ ಹೋಗಬೇಕು ಅಲ್ವಾ. ಸೊ ಅದಕ್ಕೆ ನಮ್ಮಮ್ಮ ಸ್ವಲ್ಪ ಬೇಡ ಅಂತಲೇ ಹೇಳಿದ್ರು, ಬಾಪು ಕರ್ಕೊಂಡು ಮಳೆಗಿಳೆ ಬಂದರೆ ಅಂತ. ಹಾಗಾಗಿ ನಾನು ಇವಾಗ ಹೋಗ್ತಾ ಇದ್ದೀವಿ. ಇದು ಫಸ್ಟ್ ಟೈಮ್ ನಾವು ಹೋಗ್ತಾ ಇರೋದು. ಗೃಹ ಪ್ರವೇಶಕ್ಕೆ ಹೋದ್ಮೇಲೆ ನೆಕ್ಸ್ಟ್ ಮತ್ತೆ ಇವತ್ತೇ ಹೋಗ್ತಾ ಇರೋದು. ನಮ್ಮ ಮಗಳಿಗೆ ನೆನಪಿಲ್ಲ, ಸೊ ಅದಕ್ಕೆ ಬೇರೆಯವ್ರ ಮನೆ ಅಂತ ಅಂದ್ಕೊಂಡು, ಬೇಡ ಅಮ್ಮ ಮೈಸೂರಿಗೆ ಹೋಗೋದಿದ್ರೆ ಹೋಗೋಣ, ಇಲ್ಲಾಂದರೆ ಬೇಡ ಮನೇಲೇ ಇರೋಣ ಅಂತ ಹೇಳ್ತಾ ಇದ್ದಾಳೆ. ಏನು ಮಾಡೋದು ಚಿನಿ? ಅವಳು ಮೈಸೂರಿಗೆ ಹೋಗ್ಬೇಕು. ಏನಕ್ಕೆ? ಅವರು ನಮ್ಮ ಅಕ್ಕನೇ, ಅವ್ರ ಮನೆಯಲ್ಲೂ ಅಕ್ಕ ಇದ್ದಾಳೆ, ಏನು ಅಪ್ಪು ಅಣ್ಣ ಇದ್ದಾನೆ, ಅವರು ಆಟ ಆಡಿಸ್ತಾರೆ. ಅವರು ಅಮ್ಮಮ್ಮನೇ, ನೀನೀಗ ಅಮ್ಮಮ್ಮ ಅವರು. ನೋಡಿ, ಬ್ಯಾಗೆಲ್ಲ ಪ್ಯಾಕ್ ಮಾಡಿದ್ದೀನಿ. ಸಡನ್ನಾಗಿ ಮನೆ ಕೆಲಸ ಮುಗಿಸಿ, ಮನೆಯೆಲ್ಲ ಒರೆಸಿ ಎಲ್ಲ ಕೆಲಸ ಮುಗಿಸಿ ಹೊರಟಿರೋದು. ನನ್ನ ಹಸ್ಬೆಂಡ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಬನ್ನಿ, ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಒಂದು ವ್ಲಾಗ್ ಇದೆ, ನಮ್ಮ ಅಮ್ಮನಿಗೆ ಪ್ರ್ಯಾಂಕ್ ಮಾಡಿದ ವ್ಲಾಗು. ಸೊ ಅದ್ರದ್ದು ವ್ಲಾಗ್ ಹಾಕೋಣ ಬೇಡವಾ ಅಂತ ಗೊತ್ತಿಲ್ಲ. ನಮ್ಮಮ್ಮ ಅದರಲ್ಲಿ ಬರ್ರಿ ಡ್ರಾಮಾ ಮಾಡು ಅಂದರೆ ಓವರ್ ಡ್ರಾಮಾ ಮಾಡಿಬಿಟ್ಟವಳೆ. ಸೊ ಹಾಗಾಗಿ ಅದು ಯೂಟ್ಯೂಬ್ ಚಾನಲ್ಗೆ ಏನಾದರೂ ಎಫೆಕ್ಟ್ ಆಗುತ್ತಾ ಅಂತ ಗೊತ್ತಿಲ್ವಲ್ಲ. ಸೊ ಹಾಗಾಗಿ ನೋಡ್ತಾ ಇದ್ದೀನಿ. ಅದು ತೊಗೋಬೇಕು, ಇದು ತೊಗೋಬೇಕು, ಮೋಸ್ಟ್ಲಿ ಮೈಸೂರಿಗೆ ಹೋಗ್ಬೇಕು ಅಂತ ಹೇಳ್ತಿದ್ದಾಳೆ. ನೋಡೋಣ. ಇವತ್ತು ಮೈಸೂರಿಗೆಲ್ಲ ಹೋಗ್ತಾ ಇರೋದು, ನಾವು KR ನಗರ ಹೋಗ್ತಾ ಇರೋದು. ಈ ವ್ಲಾಗ್ ಅಂತೂ ಸೂಪರ್ ಆಗಿರುತ್ತೆ. ನಾನು ಟ್ರಾವೆಲ್ ಹೇಗೆ ಮಾಡ್ತೀವಿ ನಾವಿಬ್ಬರು ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ತೀವಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೋಗೋಣ. ನೋಡು, ಬಾಯ್ ಮಾಡು, ಬಾಯ್ ಮಾಡು. ಡೈರೆಕ್ಟ್ ಬಸ್ ಸಿಕ್ತು. ಸೊ ರಶ್ ಇರಲಿಲ್ಲ, ಸೀಟ್ ಕೂಡ ಸಿಕ್ಕಿ ನೀಟಾಗಿ ಕೂತ್ಕೊಂಡ್ವಿ. ಅದಾದಮೇಲೆ ನಾವು ಟಿಫನ್ ಮಾಡಿರಲಿಲ್ಲ ಅಲ್ವಾ, ಹಾಗೆ ಹೋಟೆಲ್ ಕೂಡ ಪಾರ್ಸಲ್ ತೊಗೊಂಡ್ವಿ. ಅದನ್ನು ಪಾಪಕ್ಕೆ ತಿನ್ನಿಸ್ಕೊಂಡು ನಾವು ಹೊರಡೋಷ್ಟೊತ್ತಿಗೆ ಬೇಗನೆ ಹೊರಡುತ್ತೆ. ಸೊ ರೋಡ್ ನೀಟಾಗಿರೋದ್ರಿಂದ ಮೈಸೂರು ಬೇಗನೆ ತಲುಪಿದ್ವಿ. ಅದು ನಮ್ಮ ಅಕ್ಕ ಕೂಡ ಬಸ್ ಸ್ಟ್ಯಾಂಡಿಗೆ ಬಂದು ವೆಯ್ಟ್ ಮಾಡ್ತಾಯಿದ್ರು. ಅಲ್ಲೇ ಹಿಂದೆನೇ ನಿಂತಿದ್ದೆ ನಾನು, ಆಗ ನಿಮ್ಮ ಮುಂದೆ ಬಸ್ ಸ್ಟ್ಯಾಂಡಿಗೆ ಹೋಗಿ KR ನಗರ ರೀಚ್ ಆದ್ವಿ. ಮೈಸೂರಲ್ಲಿ ಇಳ್ಕೊಂಡು ಮೈಸೂರಿಂದ ನಮ್ಮ ಅಕ್ಕವ್ರನ್ನ ಕರ್ಕೊಂಡು ಇವಾಗ KR ನಗರಕ್ಕೆ ಬಂದಿದ್ದೀವಿ. ನಮ್ಮ ಅಂಕಲ್ ಪಿಕ್ ಮಾಡಕ್ಕೆ ಬಂದಿದ್ದಾರೆ. ನಿನಗೆ ಒಂದಪ್ಪ ನಂಗೆ ಮನಸ್ಸಿಲ್ಲ. ಬಿರಿಯಾನಿ ಮಾಡೋಣ ಅನ್ಕೊಂಡ್ವಾ, ಆಮೇಲೆ ಬೇಡ ಅಂತ ಇತ್ತಲ್ಲ ಇವತ್ತೇನಕ್ಕೆ? ಅದೇನೋ ಇವ ಶನಿವಾರ ಮಾಸ ಬಂದೈತೆ ತಿನ್ನಕಲ್ಲ ಅಂತ
ನಮ್ಮ ಅಮ್ಮನೂ ಬಂದವ್ರು ನೋಡಿ. ಹಾಯ್ ಮಾಡಮ್ಮ. ಅಮ್ಮ ಹಾಯ್ ಏನು, ನಾನು ಹಿಂಗೆ ಆಗ್ತೀನಿ ಅಷ್ಟೇ. ನಮ್ಮ ಅಜ್ಜಿನೂ ಬಂದೈತೆ. ಹಾಯ್ ಅಜ್ಜಿ. ನಾನು ನಮ್ಮ ಮನೆಯವ್ರಿಗೆ ವೀಡಿಯೋ ಕಾಲ್ ಮಾಡಿ ತೋರಿಸ್ತಿದ್ದೀನಿ ಅಂತ ಹೇಳಿ ನಮ್ಮ ಅಜ್ಜಿ ಹಾಗೆ ಹೇಳ್ತಿದ್ದಾರೆ. ಮನೆಗೆ ಬಂದು ಊಟ ಎಲ್ಲ ಮಾಡಿದ್ವಿ. ಹಪ್ಪಳ ಹಾಗೆ ಬೇಳೆ ಸಾಂಬಾರೆಲ್ಲ ಮಾಡಿದರು. ಶನಿವಾರ ಆಗಿದ್ದರಿಂದ ನಮ್ಮಮ್ಮ ಹಾಗೆ ನಮ್ಮ ಅಜ್ಜಿಯವ್ರು ಯಾರು ನಾನ್ ವೆಜ್ ತಿನ್ನಲ್ಲ. ಸೊ ಹಾಗಾಗಿ ಅದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾವಿವಾಗ ಗೃಹ ಪ್ರವೇಶದ್ದು ಆಲ್ಬಮ್ ನೋಡ್ತಾ ಇದ್ದೆ. ಮಕ್ಕಳಂತೂ ಹಿಡಿಯೋಕ್ಕೆ ಆಗ್ತಿಲ್ಲ, ಅಷ್ಟು ಖುಷಿಯಾಗಿ ಎಂಜಾಯ್ ಮಾಡ್ತಿದ್ದಾರೆ. ನಾನು ಅಷ್ಟು ದೂರದಿಂದ ಜರ್ನಿ ಮಾಡ್ಕೊಂಡು ಬಂದಿದ್ದಕ್ಕೂ ನನ್ನ ಮಗಳಿಗೋಸ್ಕರ ಸಾರ್ಥಕ ಆಯಿತು. ಅಷ್ಟು ಖುಷಿ ಪಡ್ತಿದ್ಲು ನೋಡಿ. ಗೃಹ ಪ್ರವೇಶಕ್ಕೆ ಸ್ವಲ್ಪ ನಾನು ಲೇಟಾಗೆ ಹೋಗಿದ್ದೆ. ಅಕ್ಕನ ಮನೆ ಗೃಹ ಪ್ರವೇಶದ ದಿನ ನನ್ನ ತಮ್ಮಂಗೆ ಸ್ವಲ್ಪ ಜಾಸ್ತಿ ಫಂಕ್ಷನ್ಸ್ ಇತ್ತು, ಅಲ್ಲೂ ಕೂಡ ಅವನು ಅಟೆಂಡ್ ಮಾಡಲೇಬೇಕಿತ್ತು. ನನ್ನ ಹಸ್ಬೆಂಡ್ ಬಂದಿರಲಿಲ್ಲ, ಅವ್ರು ಸ್ವಲ್ಪ ಬ್ಯುಸಿ ಇದ್ದರು. ಸೊ ಹಾಗಾಗಿ ನಾನು ನನ್ನ ತಮ್ಮ ಸ್ವಲ್ಪ ಲಾಸ್ಟಲ್ಲಿ ಬಂದ್ವಿ. ಹಾಗೆ ಫ್ಯಾಮಿಲಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಆ ಫೋಟೋಸ್ನೆಲ್ಲ ನೋಡ್ತಾ ಇದ್ದೀನಿ. ಅದನ್ನೇ ನಮ್ಮ ಅಕ್ಕ ಹೇಳ್ತಿದ್ದಿದ್ದು, ಇಷ್ಟು ಲೇಟಾಗಿ ಬಂದ್ರಿ ಆದರೂ ಕೂಡ ನಾನು ಫೋನಲ್ಲಿ ಇದ್ದಿದ್ದು ಫೋಟೋಸ್ ಎಲ್ಲ ಕೂಡ ಆ್ಯಡ್ ಮಾಡಿಸಿದ್ದೀನಿ ಅಂತ. ಅವರು ನಮಗೆ ಬಾಗ್ನ ಕೊಡಬೇಕಾದ್ರೆ ಫೋನಲ್ಲಿ ತೆಗೆದಿದ್ರು, ಫೋಟೋಗ್ರಾಫರ್ ಎಲ್ಲ ಹೋಗ್ಬಿಟ್ಟಿದ್ರು. ಸೊ ಅದನ್ನು ಕೂಡ ಲಾಸ್ಟಲ್ಲಿ ಅಟ್ಯಾಚ್ ಮಾಡಿಸಿದ್ದೀನಿ ಅಂತ ಹೇಳ್ತಿದ್ರು. ಅದಾದಮೇಲೆ ಇದು ಕಟ್ಟೆಬಾರ ಅಂತೀವಿ ಇದನ್ನು, ಅದನ್ನು ಕೂಡ ಆಟ ಆಡಿದ್ವಿ. ಚೆನ್ನಾಗಿತ್ತು, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಈವ್ನಿಂಗ್ ಪಾನಿಪುರಿ ತಗೊಬಂದು ಸ್ನ್ಯಾಕ್ಸ್ ಎಲ್ಲ ತಿಂದು ಫುಲ್ ಎಂಜಾಯ್ ಮಾಡಿದ್ದೀವಿ. ತುಂಬಾ ವರ್ಷಗಳಾಗಿತ್ತು ನಾವಿಲ್ಲಿ ಈ ಥರ ಎಲ್ಲ ಸೇರಿ. ಇನ್ನೂ ನಮ್ಮ ಅಜ್ಜಿ ಇನ್ನೊಬ್ಬರು ನಮ್ಮ ಅಕ್ಕನ ಅವರಮ್ಮ ಅಜ್ಜಿ ಅವರೆಲ್ಲ ಮಿಸ್ ಆಗಿದ್ರು. ನಮ್ಮ ಆಂಟಿ ಕೂಡ ಮಿಸ್ ಆಗಿದ್ರು. ಅವರೆಲ್ಲ ಬಂದಿದ್ದಾರೆ ಅಂತ ಅಂದ್ಕೊಂಡೆ ನಾನು ಬಂದೆ. ಬಟ್ ಅವ್ರಿಗೂ ಕೂಡ ಸ್ವಲ್ಪ ಎಮರ್ಜೆನ್ಸಿ ಕೆಲಸ ಇತ್ತು ಅಂತ ಮಿಸ್ ಆಗಿದ್ರು. ನೆಕ್ಸ್ಟ್ ಟೈಮ್ ಯಾವಾಗಾದರೂ ನೋಡಬೇಕು, ಎಲ್ಲರೂ ಒಟ್ಟಿಗೆ ಮೀಟ್ ಮಾಡಬೇಕು. ಪಾಪು ಪಾಪು ನೀನು ನೀಟಾಗಿ ತಿಂತೀಯಲ್ಲ ಬಿಡು, ಎಲ್ಲ ದೊಡ್ಡಮ್ಮ ಕೊಡು, ಎಲ್ಲ ಮಿಕ್ಸ್ ಮಾಡಿ ಕೊಡುತ್ತೆ. ಪಾನಿಪುರಿ ಎಲ್ಲ ತಿಂದಿದ್ದಾದಮೇಲೆ ಮಕ್ಕಳು ಸ್ವಲ್ಪ ಹೊತ್ತು ಹೊರಗಡೆ ಆಟ ಆಡೋದು. ಆದಮೇಲೆ ಎಲ್ಲ ಒಳಗಡೆ ಬಂದಮೇಲೆ ನಾವಿಲ್ಲಿ ಕಳ್ಳ ಪೊಲೀಸ್ ಆಟ ಆಡ್ತಿದ್ವಿ. ಎಲ್ಲರೂ ಸೇರಿ ತುಂಬಾ ಎಂಜಾಯ್ ಮಾಡಿದ್ವಿ. ಈ ವಿಡಿಯೋ ಫುಲ್ ನೋಡಿ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಕಳ್ಳ ಪೊಲೀಸ್ ಅಂತೂ ಸಖತ್ ಎಂಜಾಯ್ ಮಾಡಿದ್ದೀವಿ. ನಮ್ಮ ಅಪ್ಪು ಸ್ವಲ್ಪ ಮಧ್ಯೆ ಜೋಕ್ಸ್ ಮಾಡ್ತಿದ್ದ, ಅದನ್ನೆಲ್ಲ ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ. ಈ ಜಾಸ್ತಿ ಎಲ್ಲರೂ ಮಾತಾಡೋದ್ರಿಂದ ಅಷ್ಟು ಕ್ಲಿಯರಾಗಿ ವಾಯ್ಸ್ ಕೇಳಿಸ್ತಿರ್ಲಿಲ್ಲ, ಅದಕ್ಕೆ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಸೊ ಅದಾದಮೇಲೆ ಮಕ್ಕಳು ಕ್ಯಾರಮ್ ಬೋರ್ಡ್ ಆಡ್ತೀನಿ ಅಂತ ಹೇಳಿ ಅದನ್ನು ಕೂಡ ಏನೇನು ಆಟ ಇದೆ ಎಲ್ಲನೂ ಒಂದೊಂದು ಕಡೆಯಿಂದ ಆಟ ಆಡ್ಕೊಂಬತ್ತಿದ್ರು. ನಮ್ಮನೆ ಚೆಸ್ಸು ಹಾಗೆ ಲೂಡೋ ಇತ್ತಲ್ವ, ಅದನ್ನು ಕೂಡ ತರಬೇಕಾಯಿತು ಅಂತ ನಮ್ಮ ಅಮ್ಮ ಹೇಳ್ತಾ ಇದ್ಲು. ನನಗೆ ಅಷ್ಟು ಫ್ಲ್ಯಾಶ್ ಆಗಲಿಲ್ಲ, ಸ್ವಲ್ಪ ಪ್ಲ್ಯಾನ್ ಮಾಡಿ ಹೊರಟಿದ್ದಿದ್ರೆ ಸೊ ಅದನ್ನೆಲ್ಲ ತೊಗೊಂಡು ಹೋಗ್ಬೋದಾಯಿತು. ನಾನು ಸರ್ಪ್ರೈಸ್ ಮಾಡೋಕ್ಕೆ ಹೋಗಿ ಹೇಗೆ ಫ್ಲಾಪ್ ಆಯಿತು, ಇವ್ರಿಗೆಲ್ಲ ಹೇಗೆ ವಿಷಯ ಗೊತ್ತಾಯಿತು ಅಂತ ವ್ಲಾಗ್ನ ಫುಲ್ ಕಂಪ್ಲೀಟ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ. ಮಕ್ಕಳು ಆಟ ಆಡೋಕ್ಕೆ ಬಿಡ್ತಾ ಇಲ್ಲ, ಅದಕ್ಕೆ ಎಲ್ಲ ದೊಡ್ಡವರು ನಮ್ಮ ಅಮ್ಮಂಗೂ ಇಷ್ಟ, ನಮ್ಮ ಅಕ್ಕ ನಾವೆಲ್ಲ ಆಟ ಆಡೋಣ ಅಂತ ಹೇಳಿದ್ರೆ ಅವ್ರು ಯಾರೂ ಬಿಡ್ತಾ ಇಲ್ಲ. ನಮ್ಮ ಅಮ್ಮ ಇಷ್ಟೋ ತನಕ ಕ್ರಿಕೆಟ್ ನೋಡ್ತಿದ್ರು. ಇವಾಗ ನಮ್ಮ ಅಜ್ಜಿ ಸುಮ್ಮನೆ ಕೂತೈತೆ ಅಂತ ಹೇಳಿ ನಮ್ಮ ಅಜ್ಜಿ ಕ್ರಿಕೆಟ್ ಸೀರಿಯಲ್ ಏನಾದರೂ ಹಾಕೊಡಿ ಅಂತ ಹೇಳ್ತಿದ್ರು. ಈ ವ್ಲಾಗು 2 days ವ್ಲಾಗ್ ಆಗಿರುತ್ತೆ. ಸೊ 2 ದಿನದ ವೀಡಿಯೋಸ್ನ ಆ್ಯಡ್ ಮಾಡಿ ಒಂದು ವ್ಲಾಗ್ ಅಂತ ಹಾಕ್ತಾಯಿದ್ದೀನಿ. ಫುಲ್ ಲೆಂತಿ ಆಗಿಬಿಟ್ರೆ ನಿಮಗೂ ಬೋರ್ ಆಗಿಬಿಡುತ್ತೆ. ಸೊ ಹಾಗಾಗಿ ಊಟ ಎಲ್ಲ ಮಾಡ್ಕೊಂಡು ರಾತ್ರಿ ನಾವು ಟೆರೆಸ್ ಮೇಲೆ ಬಂದು ಮಕ್ಕಳಿಗೆ ಸಾಂಗ್ಸ್ ಎಲ್ಲ ಹಾಕಿ ಡ್ಯಾನ್ಸ್ ಮಾಡಿಸ್ತಿದ್ವಿ. ಹೇಳಬೇಕು ಅಂತ ಅಂದರೆ ಅವ್ರಿಗೆ ಫುಲ್ ಇಂಟ್ರೆಸ್ಟ್ ಇತ್ತು. ಸೊ ಹಾಗಾಗಿ ಬನ್ನಿ ಮೇಲೆ ಹೋಗೋಣ ಅಂತ ಹೇಳಿ ಅವರೇ ಬಂದು ಡ್ಯಾನ್ಸ್ ಎಲ್ಲ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದಾರೆ. ಫುಲ್ ಎಂಜಾಯ್ ಮಾಡೋಕ್ಬಿಟ್ರು ಮಕ್ಕಳು. ಅದನ್ನು ನೋಡಿ ತುಂಬ ಖುಷಿ ಆಯಿತು. ಹಾಗೆ ನನ್ನ ಮಗಳಂತೂ ನಾನ್ ಸ್ಟಾಪ್ ಡ್ಯಾನ್ಸ್ ಮಾಡಿದ್ದಾಳೆ. ಫುಲ್ ಇವಾಗ ಜಾಸ್ತಿ ಅವಳು ಶೈ ಆಗಲ್ಲ, ನಾಚಿಕೆ ಪಡಲ್ಲ. ಇವಾಗ ಎಲ್ಲರೂ ಮುಂದೆ ಮಾಡ್ತಾಳೆ. ಇವ್ರನ್ನೆಲ್ಲ ಇಷ್ಟು
ಕ್ಲೋಸಾಗಿ ನೋಡ್ತಿರೋದು ಇವತ್ತೇನೆ. ಸೊ ಅವಾಗ ಅವಳು ಗೃಹ ಪ್ರವೇಶಕ್ಕೆ ಬಂದಾಗ ಚಿಕ್ಕವಳಾಗಿದ್ಲು, ಆದರೂ ಕೂಡ ಸ್ವಲ್ಪ ಇವಾಗ ಬೋಲ್ಡ್ ಆಗಿದ್ದಾಳೆ. ಕರಾಟೆ ಕ್ಲಾಸಾಗೆಲ್ಲ ಸೇರಿಸಿದ್ದೀವಲ್ವ, ಸೊ ಅಲ್ಲೆಲ್ಲ ಹೋಗಿ ಇವಾಗ ಬೋಲ್ಡ್ ಆಗಿದ್ದಾಳೆ. ಹೇಗೆ ನನ್ನದು ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಯಿತು, ಸರ್ಪ್ರೈಸ್ ಪ್ಲ್ಯಾನ್ ಫ್ಲಾಪ್ ಆಯಿತು ಅಂತ ಹೇಳಿದ್ರೆ, ನಾನು ಈ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಹೊರಡೋ ಪ್ಲ್ಯಾನ್ ಏನೂ ಇರಲಿಲ್ಲ. ಸೊ ಹಾಗಾಗಿ ಲಗೇಜ್ ಏನು ಪ್ಯಾಕ್ ಮಾಡಿರಲಿಲ್ಲ. ಬೆಳಗ್ಗೆನೇ ಎದ್ದು ಕೆಲಸ ಎಲ್ಲ ಮುಗಿಸಿ ನಾರ್ಮಲಾಗಿ ನಾನು ವಾಕಿಂಗ್ ಹೋಗಬೇಕು ಅಂತ ಹೇಳಿ ವಾಕಿಂಗ್ ಹೋಗಿದ್ದೆ. ಆವಾಗ ಡಿಸೈಡ್ ಮಾಡಿ ಎಲ್ಲರೂ ಸೇರ್ತಾರೆ, ನಾನು ಹೋಗೋಣ ಅಂತ ಹೇಳಿ ಹೊರಟಿದ್ದು. ನಮ್ಮ ದಿನೇಶ್ ಅಂಕಲ್ ಕೂಡ, ನಮ್ಮ ಅಕ್ಕನ ಗಂಡ ಕೂಡ ಯಾವಾಗಲೂ ಫೋನ್ ಮಾಡ್ತಾನೆ ಇದ್ರು, ಬಾ ಬಾ ಎಲ್ಲರೂ ಬರ್ತಿದ್ದಾರೆ, ನೀನು ಒಬ್ಬಳು ಏನಕ್ಕೆ ಮಿಸ್ ಆಗ್ತೀಯ ಅಂತ ಕರಿತಾನೆ ಇದ್ರು ಅಂತ. ನಾನು ಏನು ಹೊರಟಿರಲಿಲ್ಲ. ಬಟ್ ನನಗೂ ಆಮೇಲೆ ವಾಕಿಂಗ್ ಹೋಗ್ಬೇಕಾದ್ರೆ ನಾನು ಏನು ಮಾಡಲಿ, ನಾನು ಕೂಡ ಹೊರಡ್ತೀನಿ, ಎಲ್ಲರೂ ಸೇರ್ಕೊತಾರೆ, ಪಾಪಗೂ ಕೂಡ ಖುಷಿಯಾಗುತ್ತೆ, ಮತ್ತು ನಮ್ಮ ಅಕ್ಕನ ಮಕ್ಕಳೆಲ್ಲ ಬಂದಿರ್ತಾರಲ್ವ ಅಂತ ಹೇಳಿ ಹೊರಟೆ. ಸೊ ಹೊರಡೋ ಟೈಮಲ್ಲಿ ಫುಲ್ ಹರಿಬರಿಯಲ್ಲಿ ನಾನು ಲಗೇಜ್ ಎಲ್ಲ ಪ್ಯಾಕ್ ಮಾಡಿದ್ರಿಂದ ನಾನು ನೈಟ್ ಡ್ರೆಸ್ಸೇ ಹಾಕ್ಕೊಂಡಿಲ್ಲ. ನನ್ನ ನೈಟ್ ಡ್ರೆಸ್ ಬೇಕೇ ಬೇಕು. ಸೊ ಹಾಗಾಗಿ ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ನಮ್ಮ ಹಸ್ಬೆಂಡ್ ಮೈಸೂರಿಗೆ ಹೋಗಿ ಮೈಸೂರಲ್ಲಿ ಸ್ವಲ್ಪ ಅಂಗಡೀಲಿ ಪರ್ಚೇಸ್ ಮಾಡಿಕೊಂಡೆ. ಹೇಳ್ದೇ ಅವ್ರಿಗೆ ಸರ್ಪ್ರೈಸ್ ಮಾಡು ಅಂತಲೇ ಹೇಳಿದರು. ಬಟ್ ನಾನು ಅಲ್ಲಿ ಪಾಪು ಇಟ್ಕೊಂಡು ಲಗೇಜ್ ಇಟ್ಕೊಂಡು ಇಳಿದು ಹತ್ತಿ ಎಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾನೇನು ಮಾಡಿದೆ, ನಮ್ಮ ಅಕ್ಕಂಗೆ ನೈಟ್ ಡ್ರೆಸ್ ತಂದಿರು, ನಾನು ರಾತ್ರಿ ಆದರೆ ನನ್ನ ಹಸ್ಬೆಂಡ್ ನಮ್ಮ ಮನೆಯವ್ರನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದೆ. ಬಟ್ ಅವಳಿಗೆ ಗೊತ್ತಾಗಿ ಏನು ಹೇಳು, ನಾವು ವೆಯ್ಟ್ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಅವಳಿಗೆ ಸ್ವಲ್ಪ ಕ್ಲೂ ಸಿಕ್ತು. ಸೊ ಆಮೇಲೆ ಇನ್ನು ಪದೇ ಫೋನ್ ಮಾಡಿ ಬಾಯಿ ಬಿಡಿಸ್ಕೊಂಡು ಬರ್ತಿದ್ಯಾ ಅಂತ, ಸರಿ ಅಂತ ಉಳ್ಕೊಂಡೆ. ಅದಾದಮೇಲೆ ನಮ್ಮಮ್ಮ ಯಾವನೋ ಫೋನ್ ಮಾಡಿದ್ದಾರೆ. ನಾನು ಫೋನ್ ರಿಸೀವ್ ಮಾಡಿಲ್ಲಲ್ಲ ಬೆಳಗ್ಗೆ ಒಂದು ಸರಿ ರಿಸೀವ್ ಮಾಡಿದ್ದೆ ಅಷ್ಟೇ. ಅದಾದಮೇಲೆ ನಾನು ನಮ್ಮ ಅಮ್ಮಂಗೆಲ್ಲ ಹೇಳೋದು ಬೇಡ ಅಂತ ಹೇಳಿ ಫೋನೇ ರಿಸೀವ್ ಮಾಡಿರಲಿಲ್ಲ. ನಮ್ಮಮ್ಮಂದು ನಮ್ಮ ಅಕ್ಕ ಹೇಳಿದ್ಲು ಆವಾಗ, ಅವಳು ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ನಮ್ಮಮ್ಮ ಫೋನ್ ಮಾಡಿದ್ದಾರೆ. ಆವಾಗ ನಮ್ಮ ಅಕ್ಕ ಹೇಳ್ಬಿಟ್ಟಿದ್ದಾಳೆ. ಸೊ ಹಾಗಾಗಿ ನನ್ನದು ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗಿ ಎಲ್ರಿಗೂ ಗೊತ್ತಾಯಿತು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ. ಮಾರ್ನಿಂಗು ಬೆಳಗ್ಗೆನೇ ನಾನ್ ವೆಜ್ ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಹಾಗೆ ಜೊತೆಯಲ್ಲಿ ಕೂಡ ಮಾವಿನಕಾಯಿ ಚಿತ್ರಾನ್ನ ಮಾಡಿದರು. ಸಖತ್ತಾಗಿ ಬಂದಿತ್ತು ಮಾವಿನಕಾಯಿ ಚಿತ್ರಾನ್ನ. ನಾನು ಹುಳಿ ಜಾಸ್ತಿ ತಿನ್ನಲ್ಲ, ಬಟ್ ಮಾವಿನಕಾಯಿ ಚಿತ್ರಾನ್ನ ಹುಳಿ ಇರುತ್ತೆ ಸ್ವಲ್ಪ, ಬಟ್ ಸ್ವಲ್ಪನೂ ಹುಳಿ ಇರಲಿಲ್ಲ. ಅಷ್ಟು ನೀಟಾಗಿ ಅದರದ್ದು ರಸ ಎಲ್ಲ ತೆಗ್ದು ನೀಟಾಗಿ ಚೆನ್ನಾಗಿ ಮಾಡಿತ್ತು. ನಮ್ಮ ಅಕ್ಕ ಚೆನ್ನಾಗಿ ಅಡುಗೆ ಮಾಡ್ತಾರೆ, ನಮ್ಮ ಅರ್ಚನಕ್ಕ. ಸೊ ಚಿತ್ರಾನ್ನ ಎಲ್ಲ ತಿಂದು ಡೈರೆಕ್ಟ್ ಊಟಕ್ಕೂ ಕೂಡ ಎಲ್ಲ ರೆಡಿ ಮಾಡ್ತಿದ್ರು. ಚಿಕನ್ ಕಬಾಬು, ಚಿಕನ್ ಗ್ರೇವಿ, ಹಾಗೆ ಚಿಕನ್ ಬಿರಿಯಾನಿ. ಮಟನ್ ತರ್ತೀವಿ ಅಂದರು, ನಾವೇ ಬೇಡ ಅಂತ ಹೇಳಿದ್ವಿ. ಮಟನ್ ಯಾರೂ ಅಷ್ಟು ಇಷ್ಟಪಡಲ್ಲ ನಮ್ಮ ಮನೇಲಿ. ಸೊ ನನ್ನ ಹಸ್ಬೆಂಡು ಬಾವ ಯಾರೂ ಬಂದಿರಲಿಲ್ಲ ಅಲ್ವಾ, ನಮ್ಮ ಅಕ್ಕ ನಮ್ಮಮ್ಮ ಅಷ್ಟೇ ಮಟನ್ ತಿಂತಾರೆ. ಸೊ ಬೇಡ ಅಂತ ಹೇಳಿ ಚಿಕನ್ ಐಟಮ್ಸೇ ಮಾಡಿಸ್ಕೊತಾ ಇದ್ದೀವಿ. ಬೆಳಗ್ಗೆನೂ ಕೂಡ ಇವ್ರು ಸ್ಟಾರ್ಟ್ ಮಾಡಿದ್ದಾರೆ ಆಟ ಆಡೋದು ಫುಲ್ಲು. ಇವಾಗ ಒಂದು ಗೇಮ್ ಆಡಿಸ್ತಿದ್ದೀವಿ, ಕೆರೆ ದಡ ಅಂತ. ರೆಡಿ, 1 2 3 ಸ್ಟಾರ್ಟ್ ಅಂದರೆ ಇಲ್ಲ ಅಮ್ಮ, ಹಿಂಗೆ ಇಟ್ಕೊಳಮ್ಮ, ಇಟ್ಕೊ ಹಿಂಗೆ. ಅಪ್ಪು ಕಲ್ಕೊಡೆ. ದಡ ಕೆರೆ ಕೆರೆ ದಡ ದಡ ಕೆರೆ ದಡ. ಇವಾಗ ಇದು ಈಗ ಚೋಟು ಮತ್ತೆ ಅಮ್ಮ ಈ ಕಡೆ ಬನ್ನಿ, ಅವರಿಬ್ರು ಇವಾಗ ಮತ್ತಿಲಿಡಮ್ ಬಾಟ್ಲ. ಸೈಡ್ ನಾನು ಹೇಳೋದು ಹೆಡ್, shoulders, knees, toes, nose, eyes, mouth, shoulder, knees, bottle. ನಾನು ಬಾಟಲ್ ಮಾಡಿದ್ದು. ಸ್ಟಾರ್ಟ್. ಅದಕ್ಕೆ ನಾನು ಮಾಡ್ತೀನಿ.
ಈ ಬಿರಿಯಾನಿ ದಮ್ ಕಟ್ತಾ ಇದ್ದಾರೆ. ಚಿಕನ್ ಕಬಾಬಿಗೆ, ಇದು ಲಿವರ್ ಫ್ರೈ, ಇದು ಚಿಕನ್ ಗ್ರೇವಿ. ಅದು ಆಲ್ರೆಡಿ 3ನೇ ರೌಂಡ್ ಆಗ್ತಾ ಇದ್ದೀವಿ. ಕಬಾಬ್ ಫೇವ್ರೆಟ್ ಎಲ್ಲರಿಗೂ. ಪಾಪ ಬಿಸಿ ತಡಿ. ಅಲ್ಲ ಮಲಗ್ಸೋದಲ್ಲ, ಅಲ್ಲ ಪಾತ್ರೆ ಚಿಕನ್ ಐತೆ ಅವನ್ನ ಬಿಡ್ಸ್ಬಿಟ್ಟು ನಿಂತು. ಫಿಕ್ಸ್ ಆಗಲ್ದಾ? ಪಾಪು ಬಿರಿಯಾನಿ ತಿಂದಲ್ಲ, ಚೆನ್ನಾಗಿತ್ತಾ ಹೇಳಿ ಇಲ್ಲಿ ವಿಡಿಯೋದಲ್ಲಿ. ನೀನು ತಾನೇ ತಿಂದಿರೋದು. ಚಟ್ಟು ನೀನು. ಚೆನ್ನಾಗಿತ್ತು. ಕಬಾಬ್ ಹೇಗಿದೆ? ಹಾಂ, ನೀನು ಬಿರಿಯಾನಿ ಹೇಗಿತ್ತು? ನಮ್ಮ ಪಾಪದ ಆಲ್ರೆಡಿ ಊಟ ಆಯಿತು. ಇವಾಗ ಪೂರ್ವಿದು ಟೇಸ್ಟ್ ಹೇಗಿದೆ ಅಂತ ಹೇಳೋಣ ಬನ್ನಿ. ತಿನ್ನು. ಟೇಸ್ಟು ನಮ್ಮ ಅಕ್ಕನ ಟೇಸ್ಟು ಹಾಂ ಚೆನ್ನಾಗಿತ್ತು. ಹಾಂ. ನಮ್ಮ ಅಕ್ಕ ಮಾಡಿರೋದು ಯಾವಾಗಲೂ ಚೆನ್ನಾಗಿರುತ್ತೆ. ಓ, ಈಗ ನಮ್ಮ ಅಕ್ಕ ಬಿರಿಯಾನಿ ಮಾಡಿರೋದು. ಈಗ ಕಬಾಬ್ ಕೇಳ್ತಿದ್ದೀನಿ. ಅಬ್ಬ ಪಾಪು ಹೇಳಿ. ಚೆನ್ನಾಗಿ ಮಾಡಿದಾಳೆ. ಬಿಸ್ನೆಸ್ ಮಾಡ್ಬೋದು ಆ ಥರ ಇದೆ. ಹಾಂ, ನೋಡಿದ್ರಲ್ವಾ ಹೇಗೆಲ್ಲ ಎಂಜಾಯ್ ಮಾಡಿದ್ದೀವಿ ಅಂತ. ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಊಟ ಎಲ್ಲ ಆದಮೇಲೆ ಈವ್ನಿಂಗ್ ಒಂದು ರೌಂಡ್ ಎಲ್ಲ ಹೋಗಿ ಬಂದ್ವಿ ಹೊರಗಡೆ. ಆ ವೀಡಿಯೋಸ್ ಎಲ್ಲ ಏನು ಕ್ಯಾಪ್ಚರ್ ಮಾಡಿಲ್ಲ, ಮಳೆ ಕೂಡ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ವೀಡಿಯೋಸ್ ಮಾಡಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.